ಕೊಡಗಿನ ದುಡಿಯುವ ವಸತಿ ರಹಿತ ಬಡ ಜನರಿಗೆ ನಿವೇಶನಕ್ಕಾಗಿ ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲಾ ಸಮಿತಿ ಹಾಗೂ ಬಹುಜನ ಕಾರ್ಮಿಕ ಸಂಘದ ವತಿಯಿಂದ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಅಜ್ಜಮಾಡ ದೇವಯ್ಯ ವೃತ್ತ ಬಳಿಯಿಂದ ಆರಂಭಗೊಂಡ ಮೆರವಣಿಗೆ ಮಂಗೇರಿಯ ಮುತ್ತಣ್ಣ ವೃತ್ತಕ್ಕಾಗಿ ಜಿಲ್ಲಾಡಳಿತ ಭವನ ತಲುಪಿತು. ಬಡವರ ಗೋಳು ಕೇಳದ ಸರ್ಕಾರಕ್ಕೆ ಧಿಕ್ಕಾರ, ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಎಂಬಿತ್ಯಾದಿ ಭಿತ್ತಿಪತ್ರಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. जिंदाबाद 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 ಬೇಕು ಇಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ, ಕೊಡಗಿನಲ್ಲಿ 60,000ಕ್ಕೂ ಹೆಚ್ಚು ನಿವೇಶನ ರಹಿತ ಕೂಲಿ ಕಾರ್ಮಿಕ ಕುಟುಂಬಗಳಿದ್ದು, ಇವರಿಗೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣಕ್ಕೆ ತಲಾ 5 ಸೆಂಟ್ನಂತೆ ಒಟ್ಟು 50 ಎಕರೆ ಜಾಗ ಕಾಯ್ದಿರಿಸಬೇಕು. ಜಿಲ್ಲೆಯ ವಿವಿಧೆಡೆ ಪ್ಲಾಸ್ಟಿಕ್ ಜೋಪಡಿಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಜಿಲ್ಲಾಧಿಕಾರಿ ಹಾಗೂ ಶಾಸಕರು ಕೂಡಲೇ ಮೂಲಭೂತ ಸೌಕರ್ಯ ಒದಗಿಸಬೇಕು. ಭೂಗುತ್ತಿಗೆ ಕಾಯ್ದೆಯನ್ನು ರದ್ದುಗೊಳಿಸಿ ಭೂಹೀನ ಬಡವರಿಗೆ ಕೃಷಿ ಭೂಮಿ ವಿತರಿಸಬೇಕು. ಬಹುತೇಕ ಕೂಲಿ ಕಾರ್ಮಿಕರು ಲೈನ್ ಮನೆಗಳಲ್ಲಿ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಕಡಿಮೆ ವೇತನಕ್ಕೆ ದುಡಿಯುತ್ತಿದ್ದಾರೆ. ಅಂತಹವರನ್ನು ಲೈನ್ ಮನೆಗಳಿಂದ ಮುಕ್ತಗೊಳಿಸಿ ವಸತಿ ವ್ಯವಸ್ಥೆ ಕಲ್ಪಿಸಬೇಕು. ಒತ್ತುವರಿಯಾಗಿರುವ 100 ಎಕರೆ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದು ಅರ್ಹರಿಗೆ ವಿತರಿಸಬೇಕೆಂದು ಒತ್ತಾಯಿಸಿದರು. ಕೊಡಗಿನಲ್ಲಿ ಬಿಜೆಪಿಯನ್ನು ಸೋಲಿಸಲೆಂದು ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ಗೆ ಮತ ಹಾಕಿ 2 ಶಾಸಕರನ್ನು ಗೆಲ್ಲಿಸಿದ್ದೇವೆ. ಆದರೆ ಶಾಸಕದ್ವಯರು ಬಡ ಜನರ ಪರವಾಗಿ ಕೆಲಸ ಮಾಡುವ ಬದಲು ಶ್ರೀಮಂತರ ಪರ ನಿಂತಿರುವುದು ಅನ್ಯಾಯವೆಸಗಿದಂತಾಗಿದೆ. ಜನರಿಂದಲೇ ಆಯ್ಕೆಯಾದವರು ಕೆಲಸ ಮಾಡ್ತಿಲ್ಲ ಎಂದು ದೂರಿದ್ರು. ಸರ್, ಇವತ್ತು ಸುಮಾರು ಒಂದು 4-5 ಕಿಲೋಮೀಟರಿಂದ 4-5 ಸಾವಿರ ಜನ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು ಪರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಕೊಡಗು ಜಿಲ್ಲಾದ್ಯಂತ 40-50 ಸಾವಿರಕ್ಕೂ ಮೇಲ್ಪಟ್ಟು ಕಾಫಿ ಎಸ್ಟೇಟ್ ಒಳಗಡೆ ಕೆಲಸ ಮಾಡ್ತಾರೆ. ಅಲ್ಲಿ ಏನು ಲೈನ್ ಮನೆ ಒಳಗಡೆ ಹಾಕಿಬಿಟ್ರೆ ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಹೆಂಡತಿ ಗಂಡ ಮನಗಕ್ಕೆ ಸರಿಯಾದ ಒಂದು ಜಾಗ ಇಲ್ಲ. ಅವರು ಯಾವುದೇ ಕಾರಣದಿಂದ ಹೊರಗಡೆ ಬರೋಕ್ಕಾಗಲ್ಲ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಅದರ ₹1,00,000 ಅಂತ ಬರ್ಕೊಂತಾರೆ. ಅವ್ರಿಗೆ ಬೇಡ ಅನ್ನೋ ಟೈಮಲ್ಲಿ ಇನ್ನೊಂದು ಎಕ್ಸ್ಟ್ರಾಟರಿ ಕೊಟ್ಟು 10,000 ರೂಪಾಯಿ ₹1,00,000 ಇಸ್ಕೊಂತಾರೆ. ಅವ್ರಿಗೆ ಚೀಟಿ ಕೊಟ್ಟು ಕಳಿಸಿ ಅವ್ರು ತಗೊಂಡೋಗಿ ಅಲ್ಲಿ ಕೊಟ್ಟರೆ ಆತ ₹2,00,000 ಬರ್ಕೊಂತಾರೆ. ಹಂಗಾಗಿ ಇವು 2, 3, 4 ತಲೆಮಾರಿನಿಂದ ಜೀತ ಪದ್ಧತಿ ಮುಂದುವರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 2 ವರ್ಷಗಳಿಂದ ಸುಮಾರು ಜಾಗದಲ್ಲಿ ಕಂಟಿನ್ಯೂ ಧರಣಿ ಮಾಡ್ತಾ ಇದ್ದಾರೆ. ಅದೇ ಥರ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಾವು 3-4 ಸಾವಿರ ಜನ ಕಾಲ್ನಡಿಗೆ ಜಾಥಾ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ. ಏನಪ್ಪ ಅಂತ ಹೇಳಿದರೆ, ಇವತ್ತು ಸ್ವಾತಂತ್ರ್ಯ ಬಂದು 79-80 ವರ್ಷ ಆಗ್ತಾಯಿದೆ. ಸುಮಾರು 90% ಜನಕ್ಕೂ ಮೇಲ್ಪಟ್ಟು ವಾಸ ಮಾಡೋಕ್ಕೆ ಮನೆ ಇಲ್ಲ. ಭಾಳಷ್ಟು ಜನ ಆ ಕಾಫಿ ಎಸ್ಟೇಟ್ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅವ್ರಿಗೆ ವಾಸ ಮಾಡೋಕ್ಕೆ ಮನೆ ಇಲ್ಲ. ನೀವು ಸೈಟ್ ಮಾಡಿಕೊಡಿ ಆ ಜನರಿಗೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸೈಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತಾರೆ. ಸೈಟ್ ಮಾಡೋ ಜಾಗ ಖಾಲಿ ಇರೋದು ನಾವು ಗುರುತಿಸಿದ್ದೀವಿ. ಸುಮಾರು 35 ಸಾವಿರಕ್ಕೂ ಮೇಲ್ಪಟ್ಟು ದೊಡ್ಡ ದೊಡ್ಡ ಪ್ಲಾಂಟೇಷನ್ ಓನರ್ಗಳು ಈ ಒಂದು ಫಾರೆಸ್ಟ್ ಭೂಮಿನ, ಅರಣ್ಯ ಭೂಮಿನ ಒತ್ತುವರಿ ಮಾಡಿದ್ದಾರೆ. ಸರ್ಕಾರದ ಇದಕ್ಕೆ ಬಿಡ್ಸೋಕ್ಕಾಗ್ತಾ ಇಲ್ಲ. ಕಂದಾಯ ಭೂಮಿ 15,000 ಎಕರೆ ಭೂಮಿ ಇದೆ. ಆ ಕಂದಾಯ ಭೂಮಿನ ಸರ್ಕಾರದ ಸುಬದ್ದಿಗೆ ತಗೊಂಡು ಇವರಿಗೆ 2 ಎಕರೆ ಜಮೀನು ಕೊಡಿ, ಅವ್ರ ಕಾಲ ಮೇಲೆ ಅವರು ಬದುಕಲಿ ಅಂತೇಳಿ ನಾವು ಭಾಳ ಒತ್ತಾಯ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲೆಲ್ಲಿ ಜಾಗಗಳಿದೆ 5 ಎಕರೆ 6 ಎಕರೆ 10 ಎಕರೆ ಖಾಲಿ ಇರೋ ಜಾಗ ಅಂಥದ್ದನ್ನು ಕೂಡ ತೋರಿಸಿದ್ದೀವಿ. ಅಲ್ಲಿ ಸೈಟ್ ಮಾಡಿಕೊಡ್ತೀವಿ ಅಂತ ಇವರು ಹೇಳಿದ್ದಾರೆ. ಆದರೆ ಇದುವರೆಗೂ ಕೂಡ ಮಾಡಿಲ್ಲ. ಕೆಲವು ಕಡೆ ಎಲ್ಲ ಜಾಗ ರಿಸರ್ವ್ ಮಾಡಿದ್ದಾರೆ ಸೈಟ್ಗೆ 5 ಎಕರೆ 10 ಎಕರೆ ಎಲ್ಲ, ಆದರೆ ಏನೂ ಕ್ರಮ ತಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀವಿ. ಮುಖ್ಯಮಂತ್ರಿ ಲೆಟ್ರ್ ಬರೆದವ್ರೆ. ಕಂದಾಯ ಸಚಿವರಿಗೆ ಮಾತಾಡಿದ್ದೀವಿ, ಅವರಲ್ಲಿ ಲೆಟ್ರ್ ಬರೆದು ಫೋನಲ್ಲಿ ಮಾತಾಡಿದ್ದಾರೆ. ಕಂದಾಯ ಸಚಿವರು ಒಂದು ಸಾರಿ ಇಲ್ಲೇ ಬಂದಾಗ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಕರೆದು ಅವರು ಮಾತಾಡಿದ್ದಾರೆ.
ಹಾಗಾಗಿ ಚೀಫ್ ಸೆಕ್ರೆಟರಿ ಪರ್ಸನಲ್ ಮಾತಾಡಿದ್ದಾರೆ 7 ಡೇಸಲ್ಲಿ ಆಕ್ಷನ್ ತಗೊಂಡು ನನ್ನ ತಗೊಂಡು ವರದಿ ಕೊಡಬೇಕಂತ. ಇಷ್ಟಾದರೂ ಕೂಡ ಇವತ್ತಿನವರೆಗೂ ಜಿಲ್ಲಾಡಳಿತ ಏನಾದರೂ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾರು ಇಬ್ಬರು ಪನ್ನಣ್ಣ ಮತ್ತು ಮಂತ್ರೇಗೌಡರು ಗೆದ್ದಿದ್ದಾರೆ 25 ವರ್ಷದಿಂದ ಬಿ ಜೆ ಪಿನೇ ಇತ್ತು. ಬಿ ಜೆ ಪಿ ಬರೋದು ಬೇಡ ಅಂತೇಳಿ ಎಲ್ಲ ಬಡವರು ನಾವೆಲ್ಲ ಸೇರಿಸಿ ಇವ್ರು ಓಟನ್ನು ಹಾಕ್ಸಿದ್ವಿ. ಆದರೆ ಗೆದ್ದು ಬಂದು ಜನರ ಪರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ಇವರು ದೊಡ್ಡ ದೊಡ್ಡ ಪ್ಲಾಂಟೇಷನ್ ಪರವಾಗಿ ಇವತ್ತು ನಿಂತಿದ್ದಾರೆ. ಹಾಗಾಗಿ ಜನಕ್ಕೆ ಭಾಳ ಅನ್ಯಾಯ ಆಗಿದೆ. ಅದರಿಂದ ಇವತ್ತು ಮೊನ್ನೆ ಕೂಡ ಚೀಫ್ ಸೆಕ್ರೆಟರಿ ಆಫೀಸಿಂದ CM ಅಡಿಷನಲ್ ಚೀಫ್ ಸೆಕ್ರೆಟರಿ ಪರ್ಸ್ನಲ್ಲಾಗೂ ಮಾತಾಡಿದರು. ಈ ಹೊಸ ಡಿ ಸಿ ತಿರ್ಗಾ ಇವರು ಅಂಜು ಪರಮೇಶ್ ಅಂತೇಳಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಸಿದ್ದರಾಮಯ್ಯರಿಗಿದ್ದವರು. ಆಮೇಲೆ ಚೀಫ್ ಸೆಕ್ರೆಟರಿನೂ ಮಾತಾಡಿದರು, ತಿರ್ಗಾ ರೆವಿನ್ಯೂ ಮಿನಿಸ್ಟ್ರು ಮಾತಾಡಿದರು. ಇಷ್ಟಾದರೂ ಕೂಡ ಒಂದು ಸಣ್ಣ ಕ್ರಮ ಇದು ತಗೊಂಡಿಲ್ಲ. ಅದರಿಂದ ಇವತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ, ಆಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಆದಂಥ ನಮ್ಮ ಬನ್ನಿ ಸರ್ ಅಧ್ಯಕ್ಷರು, ಆಮೇಲೆ ಅದೇ ರೀತಿ ನಮ್ಮ ಇವರು ಯಾರು ಮೂರ್ತಿ ಅಂತೇಳಿ ಆಲ್ ಇಂಡಿಯಾ ಪಿ ಮೂರ್ತಿ ಅಧ್ಯಕ್ಷರು ಅಂಬೇಡ್ಕರ್ ಸೈನ್ಯ, CM ಇಬ್ರಾಹಿಂ ಎಕ್ಸು ಸೆಂಟ್ರಲ್ ಮಿನಿಸ್ಟರ್ ಅವರು ಬರ್ತಾಯಿದ್ದಾರೆ. ಅದೇ ಥರ ಇವತ್ತು ಬಸವರಾಜು ಅಂತ XMLA ಇಲ್ಲಿ MLA ಆಗಿದ್ರು 2 ಟೈಮು, ಅವರು ಕೂಡ ಅಂದಿದ್ದಾರೆ ಬರ್ತಾಯಿದ್ದಾರೆ. ರೈತ ಸಂಘ ಇವೆಲ್ಲ ಕೂಡ ಸೇರಿ ನಾವು ಇಲ್ಲಿನ ಕಾರ್ಮಿಕ ಸಂಘ ಎಲ್ಲ ಕೂಡ ಸೇರಿ ನಾವು ಇವತ್ತು ಈ ಸಮಸ್ಯೆ ಬಗೆಯವರೆಗೂ ಕೂಡ ಇಲ್ಲಿಂದ ಎದ್ದೊಳಬಾರ್ದು ಅಂತೇಳಿ ನಾವು ತೀರ್ಮಾನ ತಗೊಂಡು ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ವಿ. ಅಂದರೆ ಈಗ ಏನಪ್ಪ ಅಂತೇಳಿ ಹೇಳಿದರೆ ಏನು ಇವತ್ತು ಸಮಸ್ಯೆ ಸರಳವಾಗಿದೆ, ಇವರು ಬಗೆಹರಿಸೋಕ್ಕೆ ಮನಸ್ಸಿಲ್ಲ. ಅಂದರೆ ಜಿಲ್ಲಾಡಳಿತ ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ? ಇವತ್ತು ಜೀತ ವಿಮುಕ್ತರಿಗೆ ಪುನರ್ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕಾನೂನಿದೆ, ಸಾವಿರಾರು ಕೋಟಿ ರೂಪಾಯಿದಲ್ಲಿ ಫಂಡ್ ಇದೆ. ಈ ನಿರಾಶಕರು ಪಾಪ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ಗಂಡ ಹೆಂಡತಿ ಸರಿಯಾಗಿ ಮನೆಗೆ ಒಂದು ಜಾಗ ಇಲ್ಲ, ಇವ್ರಿಗೆ ESI ಇಲ್ಲ, PF ಇಲ್ಲ, ಯಾವುದೇ ರೀತಿ ಇಲ್ಲ, ಪ್ರಾಣಿಗಳ ಥರ ಇವರು ಬದುಕ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಏನು ಭಾಳ ಹಿಂದೆ ಅಮೇರಿಕದಲ್ಲಿ ಕಪ್ಪು ಜನಗಳನ್ನ KG ತೂಕ ಹಾಕಿ ಶ್ರೀಮಂತರು ತಗೊಂಡು ಹೋಗ್ಬಿಡ್ತಿದ್ರು, ಅವ್ರು ವಯಸ್ಸಿನವರು ದುಡಿಸ್ಕೊಂಡವರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ N ಮೂರ್ತಿ, ಮುಖಂಡರಾದ ಬಸವರಾಜು, K ಮೊನ್ನಪ್ಪ, ವೆಂಕಟಗಿರಿ ಮತ್ತಿತರರು ಇದ್ದರು. ಮಕ್ಕಳು, ಮಹಿಳೆಯರು ಸೇರಿದಂತೆ ಸುಮಾರು 600ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.